ಕಾಲ್ ಗಾಯ ಆಗಿರೋ ನನ್ನ ತಮ್ಮನ ಹತ್ರ ಡ್ಯಾನ್ಸ್ ಮಾಡಿಸ್ದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಕಾಲೇಜ್ಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಹತ್ತಿರ ಬಸ್ ಇಳ್ದು ನೆಕ್ಸ್ಟ್ ಬರೋ ಬಸ್ಸಿಗೆ ಕಾಯ್ಕೊಂಡು ನನ್ನ ಫ್ರೆಂಡ್ ಟಿಕೆಟ್ ತಗೊಂಡ್ಬಿಟ್ಟಿದ್ಲು. ಏನಿಲ್ಲ ಅಂದ್ರೆ 2 ಬಸ್ ಹತ್ತಿ ಇಳ್ದು ಬರ್ದೇ ಇರೋ ಬಸ್ಸಿಗೆ ಕಾಯ್ಕೊಂಡು ಕೂತ್ಕೊಂಡು ಲಾಸ್ಟಿಗೆ ಬಸ್ ಬಂತಂತ ಓಡೋಗತ್ಕೊಂಡ್ವಿ. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಡ್ರೈವರ್ ಅಂಕಲ್ ಈ ಹುಡುಗಿ ಏನು ವಿಡಿಯೋ ಮಾಡ್ಕೊಂಡು ಬರ್ತಾಯಿತ್ತು, ಓಡ್ ಬಂದು ಬಸ್ ಹತ್ತದ್ ಬಿಟ್ಟು ಅಂತ ಅನ್ಕೊಂತಿದ್ರೆ. ಅಷ್ಟು ದಿನ ನಾನು ಲೇಟಾಗಿ ಹೋಗ್ಬೇಕಾದ್ರೆ ಯಾರೋ ಒಬ್ಬರೋ ಇಬ್ಬರೋ ನನ್ನ ಜೊತೆ ಸಿಕ್ತಿದ್ರು. ಆದರೆ ಇವತ್ತು ಆಲ್ಮೋಸ್ಟ್ ಒಂದು 5-6 ಜನ ಇದ್ರು ನಮ್ಮ ಫ್ರೆಂಡ್ಸೇನೆ. ಲೇಟ್ ಆಗೈತೆ ಅಂತ ಟೆನ್ಷನಲ್ಲಿ ನಾವು ಹೋಗ್ತಿದ್ರೆ ನನ್ನ ಫ್ರೆಂಡ್ಸ್ ಇವರಿಬ್ರು ಹಾಡು ಹೇಳ್ಕೊಂಡು ಬರ್ತಾವ್ರೆ. ಕ್ಲಾಸ್ ಸ್ಟಾರ್ಟ್ ಆಗಾಲೆ ಒಂದು 10 ನಿಮಿಷ ಆಗಿತ್ತು. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಓಡೋಗ್ಬಿಟ್ವಿ. ಎಲ್ಲ ಕ್ಲಾಸ್ನ ಮುಗಿಸ್ಕೊಂಡು ಇವತ್ತು ನನ್ನ ಫ್ರೆಂಡಿಂದು ನೆನೆ ಮಾಡದೇ ಇರೋ ಟಾಪಿಕ್ ಒಂದು ಸೆಮಿನಾರ್ ಇತ್ತು. ಅವಳು ಮಾಡಿದ್ಲು. ಅದಾದ್ಮೇಲೆ ಪ್ರೆಸೆಂಟೇಷನ್ ಮತ್ತೆ ಅಸೈನ್ಮೆಂಟ್ ಕಲೆಕ್ಟ್ ಮಾಡಿ ಮ್ಯಾಮಿಗೆ ಕೊಡಕ್ಕೆ ಹೇಳಿದ್ರು. ಮ್ಯಾಮಿಗೆ ಕೊಡಕ್ಕೆ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಮ್ಯಾಮ್ ಅಲ್ಲೇ ಟೈಮ್ ಆಗಿತ್ತು ಅಂತ ಹೊರಟಿದ್ರು. ಮ್ಯಾಮ್ ಅಸೈನ್ಮೆಂಟ್ ಪ್ರೆಸೆಂಟೇಷನ್ ಬೇರೆ ಸ್ಟಾಫ್ ರೂಮಲ್ಲಿ ಇಡಿ ಎತ್ಕೊಂತೀನಿ ಅಂತಂದ್ರು. ಅದಕ್ಕೆ ಇಟ್ಬಿಟ್ಟು ಮನೆಗೆ ಹೊರಟೆ. ಮನೆಗೆ ಹೋಗ್ಬೇಕಾದ್ರೆ ಈ ಹುಡುಗಿ ನೋಡ್ರಿ ಇಲ್ಲಿ ದೊಡ್ಡ ಗಾಡಿ ತಗೊಂಡ್ ಬಂದೈತೆ. ಓಸೋಗಿ ಬಿಡ್ತೈತೋ ಬರ್ತಿಲ್ಲೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಧ್ಯದಲ್ಲೇ ಸ್ಟಾಪ್ ಆಯ್ತು ಅಂತ ಸ್ಟಾರ್ಟ್ ಮಾಡ್ತಾ ಕುತ್ಕೊಂಡಿತ್ತು. ಈ ಹುಡುಗಿ ನೋಡಿದ್ರೆ ನನಗೆ ಈ ರೀಲ್ಸ್ ಅಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇತ್ತಲ್ವ, ಹುಡುಗಿರು ಏನಾದ್ರು ಗಾಡಿ ಓಡ್ಸಕ್ ಬರ್ದಲ್ಲ ಹೋಗಿ ಎಲ್ಲಾದ್ರೂ ಹಳ್ಳಕ್ಕೆ ಏನಾದ್ರು ಇಡೋದು, ಅದೇ ನೆನ್ಪಂತು. ಮನೆಗೆ ಬಂದು ನಂಗೆ ಗಾಯ ಆಗಿರೋ ನನ್ನ ತಮ್ಮನ್ ಕರ್ಕೊಂಡು ರೀಲ್ಸ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ತಮ್ಮನ ಕರೆದೆ. ನಾವೆಲ್ಲ ಚಿಕನ್ ತಿಂದಿದ್ದೀನಿ ಬರಲ್ಲ ಅಂತ ಇನ್ನೊಬ್ಬ ತಮ್ಮ ಏರ್ ಕಟ್ ಮಾಡಿಸ್ಕೊಬ್ರಕ್ಕೆ ಹೋಗಿದ್ದ. ಅವ್ನು ಬಂದ್ಮೇಲೆ ಹೋಗೋಣ ಅಂತ ಕಾಯ್ತಿದ್ದೆ. ಅವ್ನು ಬಂದ್ಮೇಲೆ ಹೋಗೋ ಬೇಗ ಸ್ನಾನ ಮಾಡ್ಕೊಂಡು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ನಾನು ಹಬ್ಬದವರೆಗೂ ಬರೋದೇ ಇಲ್ಲ, ನೀನೇ ಹೋಗ್ಬಾ ಅಂತಂದ. ಇನ್ನೇನು ಮಾಡೋಕ್ಕಾಗುತ್ತೆ, ಅವನ್ನ ಬಿಟ್ಟು ನಾನು ಒಬ್ಳೇ ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತಿಲ್ಲ ಕುತ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟೆ. ನಾನು ಒಬ್ಳೇ ಅಂತ ಅನ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಇರೋ ಆಂಟಿ ಕಂಪ್ನಿಗೆ ಸಿಕ್ಕಿದ್ರು. ಇದೇ ಥರ ವಿಡಿಯೋಸ್ಗಾಗಿ ನೀವು ನಮ್ಮ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.